ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಅದೃಷ್ಟದ ಕೀಲಿ ಕೈನ ಯಾವ ರೀತಿಯಾಗಿ ಓಪನ್ ಮಾಡಬೇಕು? ಈ ಒಂದು ಕೀ ಇದ್ದರೆ ಸಾಕು, ನಿಮ್ಮ ಅದೃಷ್ಟದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಕೀಲಿ ಕೈನ ಯಾವ ದಿನ ತರಬೇಕು, ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ತುಂಬ ಜನ ಹೇಳುವಂಥದ್ದು, ನನ್ನ ಅದೃಷ್ಟದ ಬಾಗಿಲೇ ಮುಚ್ಚಿಬಿಟ್ಟಿದೆ, ನಾನು ಏನೇ ಕೆಲಸ ಮಾಡೋಕ್ಕೋದ್ರೂ ಆಗ್ತಾ ಇಲ್ಲ, ನಾನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, 2-3 ಬಿಸ್ನೆಸ್ ಚೇಂಜ್ ಮಾಡಿ ನೋಡಿದೆ, ಆದರೂ ನನಗೆ ಬಿಸ್ನೆಸ್ ಆಗ್ತಾ ಇಲ್ಲ, ಇನ್ನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅದರಲ್ಲಿ ಪ್ರಮೋಷನ್ ಇಲ್ಲ, ಇನ್ನು ಬಾಸ್ ಕಿರಿಕಿರಿ ಬೇರೆ ಅನ್ನೋರು ತುಂಬ ಜನ ಇರ್ತೀರಿ. ಅಥವಾ ನಾನು ಯಾವುದೇ ಬೇರೆ ಕೆಲಸಕ್ಕೆ ಏನೇ ಕೆಲಸಕ್ಕೆ ಕೈ ಹಾಕೋರು ನನಗೆ ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ ಅನ್ನೋರು ನೀವು ಏನು ಮಾಡಬೇಕು ಅನ್ನೋದಾದರೆ, ಶುಕ್ರವಾರದ ದಿನ ಅಂದರೆ ನಾಳೆ ಶುಕ್ರವಾರದ ದಿನ ಆದರೂ ಪರವಾಗಿಲ್ಲ, ಅಥವಾ ಬೇರೆ ಯಾವ ಶುಕ್ರವಾರ ಆದರೂ ಪರವಾಗಿಲ್ಲ, ನಾಳೆನೇ ಮಾಡಬೇಕಂತಿಲ್ಲ ಸ್ನೇಹಿತರೆ, ನೀವು ಯಾವ ಶುಕ್ರವಾರ ಬೇಕಾದರೂ ಮಾಡ್ಬೋದು. ಏನು ಮಾಡಬೇಕು ಅನ್ನೋದಾದರೆ, ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಸಮಯದಲ್ಲಾದರೂ ಪರವಾಗಿಲ್ಲ, ರಾವ್ಗೆಲ್ಲ ಬಿಟ್ಟು ನೀವು ಒಂದು ಅಂಗಡಿಗೆ ಹೋಗಿ ಒಂದು ಕೀನ ತೊಗೊಬೇಕಾಗತ್ತೆ. ಅಂತಂದರೆ ಸ್ಟೀಲ್ ಆದರೂ ಪರವಾಗಿಲ್ಲ, ಅಥವಾ ಹಿತ್ತಾಳೆ ತಾಮ್ರ ಯಾವುದಾದ್ರೂ ಪರವಾಗಿಲ್ಲ ಕೀ, ಅಥವಾ ಚಿಕ್ಕದು ದೊಡ್ಡದು ಆ ಥರ ಏನೂ ಇಲ್ಲ ಸ್ನೇಹಿತರೆ. ನೀವು ಅಂಗಡಿಗೆ ಹೋಗಿ ಒಂದು ಬೀಗ ತೊಗೊತಾ ಇದ್ದೀರಾ, ಆ ಬೀಗ ಯಾವುದೇ ಕಾರಣಕ್ಕೂ ಓಪನ್ ಆಗಿರಬಾರ್ದು. ಅಂತಂದರೆ ನಾವು ಪರೀಕ್ಷೆ ಮಾಡೋದಕ್ಕೋಸ್ಕರ ಓಪನ್ ಆಗುತ್ತೋ ಇಲ್ವೋ ಅಂತ ಅಲ್ಲಿ ನೋಡ್ತಿರಲ್ಲ, ಆ ರೀತಿಯಾಗಿ ಕೂಡ ನೀವು ನೋಡಬಾರ್ದು. ಅಕಸ್ಮಾತ್ ಓಪನ್ ಆಗಿತ್ತು ಅಂತಂದರೆ ನೀವು ಅಂಗಡಿ ಒಂದು ಕೈಯಲ್ಲಿ ನೀವು ಕೀ ಲಾಕ್ ಮಾಡಿಸ್ಕೊಂಡು ಮನೆಗೆ ತೊಗೊಂಬರ್ಬೇಕಾಗತ್ತೆ. ಲಾಕ್ ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು. ಈ ರೀತಿಯಾಗಿ ನೋಡಿಕೊಂಡು ನೀವು ಬೆಳಗ್ಗಿಂದ ರಾತ್ರಿ ತನಕ ಯಾವ ಸಮಯದಲ್ಲಾದರೂ ಒಂದು ಕೀನ ತೊಗೊಂಬರ್ಬೇಕಾಗತ್ತೆ. ಇನ್ನು ತೊಗೊಂಬಂದು ಏನು ಮಾಡಬೇಕು ಅನ್ನೋದಾದರೆ, ಇನ್ನು ರಾತ್ರಿ ಊಟ ಮಾಡಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಆ ಕೀನ ತೊಗೊಂಡೋಗಿ ಮಲಗುವಂಥ ಬೆಡ್ರೂಮಲ್ಲಿ ತೊಗೊಂಡೋಗಿ ನೀವು ಅದನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲ ದೇವರನ್ನು ನೀವು ಸ್ಮರಣೆ ಮಾಡಬೇಕಾಗತ್ತೆ. ಮೊದಲು ನಾವು ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ಮೊದಲು ನಮ್ಮ ಮನೆ ದೇವರು ಕುಲ ದೇವರನ್ನು ಪೂಜೆ ಮಾಡಿ ನಂತರ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಆ ಕೈ ಅಂದರೆ ಆ ಬೀಗವನ್ನು ನೀವು ಕೈಯಲ್ಲಿ ಇಟ್ಕೊಂಡು, ಅಂದರೆ ಬಾಕ್ಸಲ್ಲಿ ಏನಾದರೂ ಕೊಟ್ಟಿತ್ತು ಅಂದರೆ ಬಾಕ್ಸ್ ತೆಗೆದುಬಿಟ್ಟು ನೀವು ಕೈಯಲ್ಲಿ ಇಟ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ. ಕೀ ಮತ್ತು ಹಾಗೆಯೇ ಬೀಗ ಎರಡೂ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಅದಕ್ಕೆ ಹೇಳ್ಕೊಬೇಕು, ನನ್ನ ಅದೃಷ್ಟದ ಬಾಗಿಲು ತೆರಿಬೇಕು, ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ಸಕ್ಸಸ್ ಆಗಬೇಕು, ನಾನು ಈ ರೀತಿಯಾಗಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಬಿಸ್ನೆಸ್ಸಲ್ಲಿ ನನಗೆ ಒಳ್ಳೆ ಗ್ರೋತ್ ಕಾಣಬೇಕು, ಬಿಸ್ನೆಸ್ಸಲ್ಲಿ ನಾನು ತುಂಬ ಎತ್ತರಕ್ಕೆ ಬೆಳಿಬೇಕು, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕೆಲಸದಲ್ಲಿ ಪ್ರಮೋಷನ್ ಆಗಬೇಕು, ಅಥವಾ ಒಳ್ಳೆ ಕೆಲಸ ಸಿಗಬೇಕು ಅನ್ನೋದಾಗಲಿ, ಕೋರ್ಟಲ್ಲಿ ತುಂಬ ವರ್ಷಗಳಿಂದ ಕೇಸ್ ನಡೀತಾ ಇದೆ, ಆ ಕೇಸ್ ನನ್ನ ಕಡೆ ಆಗಬೇಕು ಅನ್ನೋದಾಗಲಿ, ಅಥವಾ ನಾನು ಸೈಟ್ ತೊಗೊಂಡಿದ್ದೀನಿ, ನಾನು ಈ ವರ್ಷದಲ್ಲೇ ನಾನು ಮನೆ ಕಟ್ಟೋ ಹಾಗಾಗಲಿ ಅನ್ನೋದಾಗಲಿ, ಅಥವಾ ನಾನು ಸೈಟ್ ತೊಗೊಬೇಕು ಅನ್ನೋದಾಗಲಿ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅನ್ನೋದಾಗಲಿ, ಅಥವಾ ನಾನು ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋದಾಗಲಿ, ನನ್ನ ಆರೋಗ್ಯ ತುಂಬಾ ಚೆನ್ನಾಗಿರಬೇಕು ಅನ್ನೋದಾಗಲಿ, ಈ ರೀತಿಯಾಗಿ ಹಲವಾರು ನಿಮಗೆ ಆಸೆಗಳು, ಎಷ್ಟು ಆಸೆಗಳಿದ್ದು ಎಲ್ಲವನ್ನು ಹೇಳ್ಕೊಬೋದು ಸ್ನೇಹಿತರೆ. ಇದಕ್ಕೆ 1, 2 ಅಂತಲ್ಲ, ನಿಮ್ಮ ಆಸೆಗಳು ಎಷ್ಟಿದ್ದಾವೋ ಎಲ್ಲ ಆಸೆಗಳನ್ನು ನೀವು ಹೇಳ್ಕೊಬೇಕಾಗತ್ತೆ. ಆ ಕೀನ ಕೈಯಲ್ಲಿಟ್ಕೊಂಡು, ಅಂದರೆ ಬೀಗ ಮತ್ತು ಬೀಗದ ಕೈ ಎರಡೂ ಕೈಯಲ್ಲಿಟ್ಕೊಂಡು ನೀವು ಅಂಗೈಯಲ್ಲಿ ನೋಡ್ತಾ ನೀವು ಆ ಕೀನ ನೋಡ್ತಾ ಹೇಳ್ಬೇಕಾಗತ್ತೆ. ನಂತರ ನೀವು ಅದನ್ನು ದಿಂಬಿನ ಕೆಳಗಡೆ ಇಟ್ಟು ಮಲಗ್ತಿರಲ್ಲ, ಮಲಗಿ ಇನ್ನೇನು ನಿದ್ರೆಗೆ ಜಾರೋ ಸಮಯದಲ್ಲೂ ಕೂಡ ನೀವು ಇವಾಗ ಏನು ಹೇಳ್ಕೊಂಡಿರ್ತೀರೋ ಅದನ್ನೇ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ. ಅಂದರೆ ನಿದ್ರೆಗೆ ಜಾರ್ತಾ ಇದ್ದೀರಾ, ಇನ್ನೇನು ನಿದ್ದೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಮತ್ತೆ ನೀವು ಇವಾಗ ಏನೆಲ್ಲ ಹೇಳ್ಕೊಂಡಿದ್ದೀರಾ ನೋಡಿ, ಅದನ್ನೇ ಮತ್ತೆ ಮನಸ್ಸಲ್ಲಿ ಹೇಳ್ಕೊಬೇಕಾಗತ್ತೆ. ಮನಸ್ಸಲ್ಲಿ ಹೇಳ್ಕೊತ ಹಾಗೇ ನಿದ್ದೆ ಮಾಡಿ. ಇದನ್ನು ಶುಕ್ರವಾರದ ದಿನ ಮಾಡಬೇಕಾಗತ್ತೆ. ಅಂದರೆ ಶುಕ್ರವಾರ ಬೆಳಗ್ಗಿಂದ ರಾತ್ರಿ ತನಕ ಯಾವ ಸಮಯದಲ್ಲಾದರೂ ನೀವು ಕೀಯನ್ನು ತೊಗೊಂಬಂದು ರಾತ್ರಿ ಕೀಗೆ ಇದನ್ನೆಲ್ಲ ಹೇಳಿ ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ. ಇನ್ನು ಶನಿವಾರ ಬೆಳಗ್ಗೆ ಎದ್ದು ನೀವು ಸ್ನಾನ ಎಲ್ಲ ಮಾಡಿಕೊಂಡು ಅದನ್ನು ತೊಗೊಂಡೋಗಿ, ಆ ಕೀ ಓಪನ್ನೇ ಮಾಡಿರಬಾರ್ದು, ಹಾಗೇ ಇರಬೇಕು. ಆ ಕೀನ ತೊಗೊಂಡೋಗಿ ಯಾವುದಾದ್ರೂ ಮರದ ಕೆಳಗಡೆ ಇಡಬೇಕಾಗತ್ತೆ. ಅಂದರೆ ನೀವು ಯಾವುದೋ ಮರದ ಕೆಳಗಡೆ ಇಟ್ಟರೆ ಯಾರಿಗೂ ಸಿಗಲ್ಲ ಸ್ನೇಹಿತರೆ. ಹಾಗಾಗಿ ಅರಳಿಕಟ್ಟೆ ಅಂತ ಇರುತ್ತೆ, ಏಕೆಂದರೆ ಎಲ್ಲರೂ ಪೂಜೆ ಮಾಡೋದಕ್ಕೆ ಅರಳಿಕಟ್ಟೆಗೆ ಹೋಗ್ತಾರೆ. ಅಲ್ಲಿ ನೀವು ಅರಳಿಕಟ್ಟೆಯಲ್ಲಿ ಅರಳಿ ಮರದ ಹತ್ರ ಆಗಲಿ, ಬೇವಿನ ಮರದ ಹತ್ರ ಆಗಲಿ, ಈ ರೀತಿಯಾಗಿ ಮರದ ಕೆಳಗಡೆ ನೀವು ಬೀಗವನ್ನು ಇಟ್ಟು ಬಂದುಬಿಡಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಆ ಬೀಗ ಓಪನ್ ಮಾಡಿದ್ರಾ, ಯಾರು ಓಪನ್ ಮಾಡಿದ್ರು ಅಂತ ಏನೂ ನೋಡಬಾರ್ದು. ಆ ಕೀ ಇಡಬೇಕು, ನೀವು ವಾಪಸ್ ಬರಬೇಕು.
ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಅಲ್ಲಿ ಯಾರಾದರೂ ನೋಡಿ ಆ ಕೀ ಏನಾದರೂ ಓಪನ್ ಮಾಡಿದ್ರು ಅಂದರೆ ಸಾಕು ಸ್ನೇಹಿತರೆ, ನಿಮ್ಮ ಅದೃಷ್ಟದ ಕೀಲಿ ಕೈ ಓಪನ್ ಆಯಿತು ಅಂತ, ನಿಮ್ಮ ಅದೃಷ್ಟದ ಬಾಗಿಲು ತೆರ್ಕೊಂತು ಅಂತ. ನಂತರ ನೀವು ಅಲ್ಲಿ ಕೀ ಇಟ್ಟಿದ್ದೆ ಯಾರಾದರೂ ಓಪನ್ ಮಾಡಿ ನೋಡಿದ್ರ ಆ ಥರ ಏನೂ ನೋಡೋಕ್ಕೆ ಹೋಗಬೇಡಿ ನೀವು, ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ ಅಂತ ಅರ್ಥ. ಅವತ್ತಿನಿಂದ ನೋಡಿ ನಿಮಗೆ ಶುಕ್ರ ದಶೆ ಅನ್ನೋದು ಶುರು ಆಗುತ್ತೆ, ನಿಮ್ಮ ಅದೃಷ್ಟದ ಆಟ ಅನ್ನೋದು ಶುರು ಆಗುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಯಾಕೆಂದರೆ ತುಂಬಾ ಈಸಿ ಇದೆ ಇದು. ನಂತರ ನೀವು ಯಾವುದೋ ಒಂದು ಮರದ ಕೆಳಗಡೆ ಇಟ್ರಿ ಅಂತ ಅಂದ್ಕೊಳ್ಳಿ, ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಇಟ್ಟರೆ ನಿಮಗೆ ಆ ಕೀಲಿ ಕೈ ಯಾವ ರೀತಿಯಾಗಿ ಓಪನ್ ಮಾಡೋಕ್ಕಾಗತ್ತೆ? ಅದಕ್ಕೋಸ್ಕರನೇ ಹೇಳೋದು ಅಶ್ವತ್ಥ ವೃಕ್ಷಗಳು, ಅದರಲ್ಲೂ ದೈವ ವೃಕ್ಷಗಳು ಬೇರೆ ಇದ್ದಾವೆ. ಅವು ಅರಳಿ ಮರ ಆಗಲಿ, ಬೇವಿನ ಮರ ಆಗಲಿ, ಆಲದ ಮರ ಆಗಲಿ, ಈ ರೀತಿಯಾಗಿ ನೀವು ಮರದ ಕೆಳಗಡೆ ಇಡೋದ್ರಿಂದ ಯಾರಾದರೂ ಅದನ್ನು ಓಪನ್ ಮಾಡಿದ್ರು ಅಥವಾ ಮನೆಗೆ ತೊಗೊಂಡೋದ್ರೂ ಪರವಾಗಿಲ್ಲ, ನಿಮಗೇನೂ ಚಿಂತೆ ಇಲ್ಲ ಸ್ನೇಹಿತರೆ. ಆ ಕೀ ಓಪನ್ ಆಗಬೇಕಷ್ಟೆ, ಅಂದರೆ ನಿಮ್ಮ ಅದೃಷ್ಟದ ಕೀಲಿ ಕೈ ಓಪನ್ ಆಗಬೇಕು. ಅವತ್ತಿನಿಂದ ನೋಡಿ ನಿಮ್ಮ ಅದೃಷ್ಟದ ಬಾಗಿಲೇ ತೆಗೀತು ಅಂತ ಅರ್ಥ. ಎಲ್ಲ ಬೇಡಿಕೆಗಳು ಕೂಡ ಈಡೇರ್ತವೆ ಅಂತಂದರೆ, ನೀವು ಏನು ಅಂದ್ಕೊಂಡಿರ್ತೀರಲ್ಲ ಕೀ ಇಟ್ಕೊಂಡು ಏನೆಲ್ಲ ಅಂದ್ಕೊಂಡಿರ್ತೀರ ಆ ಎಲ್ಲ ಕೆಲಸಗಳು ಆಗ್ತವೆ ಅಂತ. ಹಾಗಾಗಿ ಈ ದಿನ ಅದರಲ್ಲೂ ನಮಗೆ ನಾಳೆ ಶುಕ್ರವಾರ ಇದೆ, ಇದಕ್ಕೇನು ನಾನ್ ವೆಜ್ ತಿಂದು ಮಾಡಬೇಕಾ? ಆ ಥರ ಏನೂ ಇಲ್ಲ ಸ್ನೇಹಿತರೆ. ನಾನ್ ವೆಜ್ ತಿಂದು ಮಾಡ್ಬೋದು, ಅಥವಾ ಕೀ ತರೋದಕ್ಕೆ ನಾನ್ ವೆಜ್ ತಿಂದು ಕೀ ತರ್ಬೋದು. ಹಾಗೆಯೇ ನೀವು ಮೆನ್ಸಸ್ ಆಗಿರೋರು ಕೂಡ ಮಾಡ್ಬೋದು, ಅಂದರೆ ಪೀರಿಯಡ್ಸ್ ಆಗಿರೋರು ಕೂಡ ಮಾಡ್ಬೋದು. ಯಾರು ಇದನ್ನು ಮಾಡಬಾರ್ದು ಅನ್ನೋ ರೀತಿಯಾಗಿ ಯಾರೂ ಇಲ್ಲ, ಯಾರು ಬೇಕಾದರೂ ಮಾಡಬಹುದು. ನಮ್ಮ ಮನೆಯಲ್ಲಿ ಗಂಡ ಒಂದು ಕೀ ತೊಗೊಂಬಂದು ದಿಂಬಿನ ಕೆಳಗಡೆ ಇಟ್ಕೊಂಡು ಈ ರೀತಿಯಾಗಿ ಯಾವುದಾದ್ರೂ ಮರದ ಕೆಳಗಡೆ ಇಡೋದು, ಅಥವಾ ಹೆಂಡತಿ ಒಂದು ಕೀನ ತೊಗೊಂಬಂದು ಅವರೇ ತರಬೇಕು ಅಂತ ಇಲ್ಲ ಸ್ನೇಹಿತರೆ. ನೀವು ಯಾರಾದರೂ ಮನೆಯಲ್ಲಿ ಕೀ ತರಕ್ಕೆ ಹೋದಲ್ಲಿ 2-3 ಕೀಗಳು ಕೂಡ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟೂ ಜನನೂ ಕೂಡ ಮಾಡಬಹುದು. ಇದರಲ್ಲಿ ಯಾರು ಒಬ್ಬರು, ಏಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ, ಒಬ್ಬೊಬ್ಬರಿಗೊಂದು ಕೋರಿಕೆ ಇರುತ್ತೆ. ಅವರವರ ಕೋರಿಕೆಯನ್ನು ನೆರವೇರಿಸ್ಕೊಳ್ಳೋದಕ್ಕೆ, ಅವರ ಅದೃಷ್ಟದ ಬಾಗಿಲು ತೆರೆಯೋಕ್ಕೆ ಇದು. ಹಾಗಾಗಿ ಎಲ್ಲರೂ ಮಾಡ್ಕೊಬೋದು. ಯಾರೆಲ್ಲ ಅಂದರೆ ಚಿಕ್ಕ ಮಕ್ಕಳು ಮಾಡೋಕ್ಕೆ ಹೋಗಬೇಡಿ, ಮನೇಲಿ ಯಾರೆಲ್ಲ ದೊಡ್ಡೋರಿದ್ರೆ ಎಲ್ಲರೂ ಮಾಡ್ಕೊಬೋದು. ಎಲ್ಲರೂ ತೊಗೊಂಡೋಗಿ ಮರದ ಕೆಳಗಡೆ ಇಟ್ಟು ಬರೋದ್ರಿಂದ ನಿಮ್ಮ ಅದೃಷ್ಟದ ಕೀಲಿ ಕೈ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಇದಕ್ಕೇನು ಜಾತಿ ಭೇದ ಮತ ಅಂತ ಏನೂ ಇಲ್ಲ. ನಾನ್ ವೆಜ್ ತಿಂದು ಮಾಡ್ಬೋದು, ಪೀರಿಯಡ್ಸ್ ಆಗಿರೋರು ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಆದಷ್ಟು ನೀವು ಶುಕ್ರವಾರ ದಿನ, ನಾಳೆ ಶುಕ್ರವಾರ ಬರುತ್ತೆ, ಅಕಸ್ಮಾತ್ ನಾಳೆ ತರೋಕ್ಕಾಗಲಿಲ್ಲ ಅಂದರೆ ಮುಂದಿನ ಶುಕ್ರವಾರ, ಈಗ ನಾಳೆ ನಾನೆಲ್ಲೋ ಹೊರಗಡೆ ಇದ್ದೀನಿ ತರೋದಕ್ಕಾಗಲ್ಲ ಮಾಡೋದಕ್ಕಾಗಲ್ಲ ಅನ್ನೋರು ನೀವೇನಾದರೂ ವಾರ ಮಾಡ್ಕೊಳ್ಳಿ, ಆಚೆ ವಾರ ಮಾಡ್ಕೊಳ್ಳಿ, ಯಾವ ವಾರ ಆದರೂ ಮಾಡ್ಕೊಬೋದು. ಅಂದರೆ ಶುಕ್ರವಾರನೇ ತರಬೇಕು ಕೀ, ಶುಕ್ರವಾರ ರಾತ್ರಿನೇ ಕೀ ದಿಂಬಿನ ಕೆಳಗಡೆ ಇಡಬೇಕು. ಶನಿವಾರನೇ ತೊಗೊಂಡೋಗಿ ಶನಿವಾರ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಸಮಯದಲ್ಲಾದರೂ ಪರವಾಗಿಲ್ಲ ತೊಗೊಂಡೋಗಿ ನೀವು ಈ ಮರದ ಕೆಳಗಡೆ ಇಡಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ತಾ ಬನ್ನಿ, ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ ಅಂತ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ತುಂಬಾ ಸಿಂಪಲ್ ಇದೆ, ಇದಕ್ಕೇನು ತುಂಬ ದುಡ್ಡು ಖರ್ಚು ಮಾಡಬೇಕು ಅಂತ ಇಲ್ಲ, ತುಂಬ ಕಷ್ಟಪಡಬೇಕು ಅಂತೇನಿಲ್ಲ. ಹಾಗಾಗಿ ಯಾರು ಬೇಕಾದರೂ ಮಾಡ್ಕೊಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು.